ನಿಜವಾಗ್ಲೂ ಯಾರು ಸ್ಟ್ರಾಂಗ್ ಲೀಡರ್? ಸಾಮಾಜಿಕ ನ್ಯಾಯದ ಅಸಲಿ ಅರ್ಥ ಏನು? ರಾಜಕೀಯದಲ್ಲಿ ಜಾತಿ ಸಮುದಾಯದ ಪಾತ್ರ ಏನು? ಎಸ್, ಈಗಾಗಲೇ 2028ರ ರಾಜಕೀಯ ಭವಿಷ್ಯ ಕಾಣಿಸೋಕೆ ಶುರುವಾಗಿದೆ ಅನ್ಸುತ್ತೆ. ಬಹಳ ದಿನಗಳ ನಂತರ ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಒಂದು ಹಳೆಯ ಕಾಳಗ ಹೊಸ ರೂಪದಲ್ಲಿ ಆರಂಭವಾಗಿದೆ. ಇದು ಕೇವಲ ಸಿದ್ದರಾಮಯ್ಯ ವರ್ಸಸ್ HD ಕುಮಾರಸ್ವಾಮಿ ನಡುವಿನ ವೈಯಕ್ತಿಕ ಜಗಳವಲ್ಲ, ಇದು ನಾಯಕತ್ವದ ಪ್ರಶ್ನೆ. ಜಾತಿ ಸಮುದಾಯದ ರಾಜಕೀಯ, ಸಾಮಾಜಿಕ ನ್ಯಾಯದ ಅಸಲಿಯತ್ತು ಮತ್ತು 2028ರ ರಾಜಕೀಯ ಭವಿಷ್ಯದ ಮುನ್ನೋಟ ಇಲ್ಲಿದೆ. ಪತ್ರಿಕೆಯೊಂದರಲ್ಲಿ ಸಿದ್ದರಾಮಯ್ಯ ಬರೆದ ಲೇಖನವೇ ಈ ಚರ್ಚೆಗೆ ಮುನ್ನುಡಿ. ಅವರು ಏನು ಹೇಳಿದ್ರು ಗೊತ್ತಾ? ನನ್ನ ಮೇಲೆ ನಡೆಯುವ ಟೀಕೆಗಳಿಗೆ ನನ್ನ ಸಾಮಾಜಿಕ ಹಿನ್ನೆಲೆಯೂ ಕಾರಣ. ಕುರಿ ಕಾಯುತ್ತಿದ್ದವನು ಮುಖ್ಯಮಂತ್ರಿ ಆಗಿರುವುದನ್ನ ಪಟ್ಟಭದ್ರರು ಸಹಿಸಲಾಗುತ್ತಿಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಸಿದ್ದರಾಮಯ್ಯ ಇಲ್ಲಿ ಯಾವುದೇ ಜಾತಿಯ ಹೆಸರು ಹೇಳಿಲ್ಲ, ಯಾವ ನಾಯಕರ ಹೆಸರನ್ನು ಉಲ್ಲೇಖಿಸಿಲ್ಲ. ಆದರೂ ಈ ಮಾತುಗಳನ್ನ ಹೈಕಮಾಂಡ್ಗೆ ಸಂದೇಶ, ನಾಯಕತ್ವದ ಬದಲಾವಣೆ ವಿರುದ್ಧದ ಎಚ್ಚರಿಕೆ ಎಂದು ವ್ಯಾಖ್ಯಾನಿಸಲಾಯಿತು. ಆದ್ರೆ ಪ್ರತಿಕ್ರಿಯೆ ಬಂದಿದ್ದು ಎಲ್ಲಿಂದ ಗೊತ್ತಾ? ಎಸ್, ಯು ಆರ್ ರೈಟ್, JDS ಪಡಸಾಲೆಯಿಂದ. ಕುರ್ಚಿ ಉಳಿಸಿಕೊಳ್ಳಲು ಜಾತಿ ಅಸ್ತ್ರ ಬಳಸುತ್ತಿದ್ದಾರೆ. ಕುರುಬರೇ ಸಿದ್ದರಾಮಯ್ಯನನ್ನು ಮುಖ್ಯಮಂತ್ರಿ ಮಾಡಿಲ್ಲ ಹೀಗಂತ ಹೇಳುವ ಮೂಲಕ HD ಕುಮಾರಸ್ವಾಮಿ ನೇರವಾಗಿ ಸಿದ್ದರಾಮಯ್ಯಗೆ ಟಾನ್ ಕೊಟ್ಟಿದ್ರು. ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಇನ್ನಷ್ಟು ತೀಕ್ಷ್ಣ ಹೇಳಿಕೆ ಕೊಟ್ರು. ಅದೇನಂದ್ರೆ, ಕುಮಾರಸ್ವಾಮಿ ಮತ್ತು HD ದೇವೇಗೌಡರು ಜಾತಿವಾದಿಗಳಲ್ಲ, ಸ್ವಜಾತಿ ವಿರೋಧಿಗಳು, ಕುಟುಂಬವಾದಿಗಳು. ಇದೇ ನೋಡಿ ರಾಜಕೀಯ ದಲ್ಲೂರಿಯಲ್ಲಿ ಬೇಯುತ್ತಿರುವ ಮಾತುಗಳು. ನೀವು ಯಾರನ್ನ ಬೆಳೆಸಿದ್ದೀರಿ? ದೇವೇಗೌಡ ಎಷ್ಟು ಒಕ್ಕಲಿಗ ನಾಯಕರನ್ನ ಬೆಳೆಸಿದ್ದಾರೆ ಅನ್ನೋ ಸಿದ್ದರಾಮಯ್ಯರ ಪ್ರಶ್ನೆಗೆ ಕುಮಾರಸ್ವಾಮಿ ಕೊಟ್ಟ ಉತ್ತರ, ದೇವೇಗೌಡ ಇಲ್ಲದೆಯೂ ಹಲವಾರು ನಾಯಕರು ಬೆಳೆದಿದ್ದಾರೆ. ಕಾಂಗ್ರೆಸ್ನಲ್ಲಿಯೇ ದಲಿತ, ಹಿಂದುಳಿದ, ಒಕ್ಕಲಿಗ ನಾಯಕರು ಇದ್ದಾರೆ ಅನ್ನೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಉದಾಹರಣೆ ಬಂದಾಗ 2008ರಲ್ಲಿ ಖರ್ಗೆ CM ಮಾಡುವ ಅವಕಾಶ ಇದ್ದಾಗ ಏನಾಯಿತು? ಆ ಪ್ರಶ್ನೆಗೆ ಈಗ ಉತ್ತರ ಇಲ್ಲ. ಪ್ರತಿ ಸಲ ಪ್ರತಿ ಚುನಾವಣೆಯಲ್ಲೂ ರಾಜಕೀಯ ತಂತ್ರ ಬದಲಾಗುತ್ತದೆ. ಕುಮಾರಸ್ವಾಮಿ ಈಗ ಹೇಳ್ತಾರೆ, ಸಿದ್ದರಾಮಯ್ಯಗೆ ಒಕ್ಕಲಿಗರ ಮೇಲೆ ಪ್ರೀತಿ ಇದ್ದರೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಲಿ. ಇದು ತಂತ್ರದ ಮಾತು. ಆದ್ರೆ ಪರಿಣಾಮ ಏನು? ಸಿದ್ದರಾಮಯ್ಯ ಈಗ ಹೇಳಬಲ್ಲರು, ಒಕ್ಕಲಿಗರಲ್ಲಿ ಒಬ್ಬನೇ ನಾಯಕ ಇಲ್ಲ, DKಶಿ ಮಾತ್ರವಲ್ಲ, ಇನ್ನೂ ಹಲವರು ಇದ್ದಾರೆ ಅಂತ. ಅಂತಿಮವಾಗಿ ಈ ವಾದದಿಂದ ಲಾಭವಾಗುವುದು ಸಿದ್ದರಾಮಯ್ಯ ಅವರಿಗೆ. JDSಗೆ ಇರುವ ಪ್ರಶ್ನೆ ಮಾತ್ರ ಗಂಭೀರ. ದೇವೇಗೌಡ, ಕುಮಾರಸ್ವಾಮಿ ಹೊರತುಪಡಿಸಿ ಪಕ್ಷದಲ್ಲಿ ಇನ್ನಾರು ಸ್ಟ್ರಾಂಗ್ ಲೀಡರ್? ಇನ್ನೊಂದು ಕಡೆ ಬಿಜೆಪಿ ಈ ಜಗಳವನ್ನ ಮೌನವಾಗಿ ಆನಂದಿಸುತ್ತಿದೆ. ಹಾಸನ, ಮಂಡ್ಯದಲ್ಲಿ JDS ಬಿಜೆಪಿ ಅಸಮಾಧಾನ, ಛಲವಾದಿ ನಾರಾಯಣಸ್ವಾಮಿ ಅವರ 113 ಸೀಟ್ ಹೇಳಿಕೆ, ಬಿಜೆಪಿ ನಾಯಕರ ಸ್ವತಂತ್ರವಾಗಿ ಗೆಲ್ಲಬೇಕು ಎಂಬ ಧ್ವನಿ, ಇವೆಲ್ಲವೂ JDSಗೆ ಆತಂಕ. ಈ ಹತಾಶೆಯೇ ಕುಮಾರಸ್ವಾಮಿಯ ಮಾತುಗಳಲ್ಲಿ ಕಾಣಿಸುತ್ತಿದೆಯೇ? ಇದು ಸಹಜ ಪ್ರಶ್ನೆ. ಹೌದು, ವಾಸ್ತವವಾಗಿ ಈ ವಾಗ್ಯುದ್ಧ ಕೆಟ್ಟದ್ದಲ್ಲ. ಇದರಿಂದ ಒಳ್ಳೆಯ ಪ್ರಶ್ನೆಗಳು ಹುಟ್ಟಿವೆ. ಯಾರು ಯಾವ ಸಮುದಾಯಕ್ಕೆ ಏನು ಮಾಡಿದ್ದಾರೆ? ಸಾಮಾಜಿಕ ನ್ಯಾಯ ಯಾರ ಮಾತಿನಲ್ಲಿ ಇದೆ? ಸಮುದಾಯವನ್ನ ಯಾರು ಬೆಳೆಸಿದ್ರು? ಯಾರು ಬಳಸಿ ಬಿಸಾಡಿದ್ರು? ನೀವೇನಂತೀರಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.